ಅಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಹಕ್ಕು. ನಾವು ಹೋರಾಟ ಮಾಡಬೇಕು ಅನ್ನುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಈ ಸುದ್ದಿ ಬ್ರೇಕ್ ಆದಾಗ ನಮ್ಮ ಪ್ಯಾನಲ್ ಅಲ್ಲಿ ಹಿರಿಯ ಪತ್ರಕರ್ತರಿದ್ರು, ಕಾಂಗ್ರೆಸ್ ಬಿಜೆಪಿ ಪಕ್ಷದ ವಕ್ತಾರರು ಕೂಡ ಇದ್ರು. ನಾನು ಅವ್ರಿಗೆ ಕೇಳಿದೆ, ಒಬ್ಬ ಶಾಸಕನನ್ನ ಅರೆಸ್ಟ್ ಮಾಡ್ಲಿಕ್ಕೆ 150 ಮಂದಿ ಪೊಲೀಸನ್ನ ಕಳಿಸ್ತಾರೆ ಅಂತಂದ್ರೆ ಇದನ್ನ ಟೆರರಿಸ್ಟ್ ಅನ್ನ ಅಟ್ಯಾಕ್ ಮಾಡ್ಲಿಕ್ಕೆ ಅಥವಾ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಅಂತ ಹೇಳಿ, ನಿಮ್ಮೊಬ್ಬರನ್ನ ಅರೆಸ್ಟ್ ಮಾಡುವ ಸಲುವಾಗಿ ಅಷ್ಟು ಮಂದಿ ಪೊಲೀಸರ ಅವಶ್ಯಕತೆ ನೀವೇ ಕ್ರಿಯೇಟ್ ಮಾಡಿದ್ರ ಪೂಂಜಾ ಅವರೇ? ಅಷ್ಟು ಮಂದಿ ಕಾರ್ಯಕರ್ತರನ್ನ ಮನೆ ಸುತ್ತಲೂ ಕೂಡ ಕೋಟೆ ರೀತಿಯಲ್ಲಿ ನಿರ್ಮಾಣ ಮಾಡಿಕೊಂಡು ಇನ್ನೇನೋ ನನ್ನನ್ನು ಅರೆಸ್ಟ್ ಮಾಡಿದ್ರೆ ಕಾನೂನು ಸುವ್ಯವಸ್ಥೆ ಹಾಳಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಒಂದು ಚಿತ್ರಣವನ್ನ ಕಟ್ಕೊಂಡು ನೀವಾಗೆ ಕ್ರಿಯೇಟೆಡ್ ಸೀನ್ ಅದು ಅಂತ ಹೇಳಿ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಹೆದರಿಕೆ ಇರತಕ್ಕಂಥದ್ದು ನನ್ನ ಮೇಲೆ. ಸಿದ್ದರಾಮಯ್ಯ ಅವರು CM ಆದ ಒಂದೇ ತಿಂಗಳಲ್ಲಿ ಫಸ್ಟ್ FIR ಮಾಡಿದ್ದು ನನ್ನ ಮೇಲೆ ಅವರು. ಅದರಿಂದಾಗಿ ಸಿದ್ದರಾಮಯ್ಯ ಅವರಿಗೆ ನನ್ನ ಮೇಲೆ ಹೆದರಿಕೆ ಇದೆ. ಆ ಕಾರಣಕ್ಕೋಸ್ಕರ ಅಷ್ಟು ಪೊಲೀಸ್. ಈಗ ಶಶಿರಾಜ್ ಅವರಿಗೆ ಏನು ನ್ಯಾಯ ಸಿಕ್ತು? ನಿಮಗಂತೂ 10,000 ಕೋಟಿ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಶಶಿರಾಜ್ಗೆ 100% ನ್ಯಾಯ ಸಿಗುತ್ತೆ. ನಾನು ಅದನ್ನು ಇವತ್ತು ನಿಮ್ಮ ವಾಹಿನಿಯ ಮೂಲಕ ನಾನು ಸ್ಪಷ್ಟಪಡಿಸ್ತೇನೆ. ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ವ್ಯವಸ್ಥೆಯನ್ನು ನಾವು ನಂಬ್ತೇವೆ. ಒಂದು ಕಾನೂನನ್ನು ನಾವು ಗೌರವಿಸ್ತೇವೆ, ಇನ್ನೊಂದು ನಮ್ಮ ಜಿಲ್ಲೆಯಲ್ಲಿ ನಾವು ದೇವರನ್ನು ನಂಬ್ತೇವೆ. ನಾವು ಅಲ್ಲಿ ಭಯ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ಬೇಡಿಕೊಳ್ಳುತ್ತೇವೆ. ನಾನು ಮೊನ್ನೆನೂ ಸ್ಪಷ್ಟಪಡಿಸಿದ್ದೇನೆ, ಶಶಿರಾಜ್ ತಪ್ಪು ಮಾಡಲಿಲ್ಲ ಎನ್ನುವಂಥದ್ದಕ್ಕೆ ದಾಖಲೆ ಕೊಡಿ ಅಂತ ಹೇಳಿದರೆ ದಾಖಲೆ ಇಲ್ಲ, ಮನಸ್ಸೇ ದಾಖಲೆ. ಅವನು ಮಾಡಲಿಲ್ಲ ಎನ್ನುವಂಥದ್ದನ್ನು ಸ್ಪಷ್ಟ ಹೇಳಿದ್ದಾನೆ. ಮತ್ತು ಯಾರ ಹತ್ರ ಕೇಳಿದ್ರು ಅವನು ಇಲ್ಲ, ಅದರಲ್ಲಿ ಮಾಡಿದ್ದಾನೆ ಅಂತ ಹೇಳಿದ್ರು ದಾಖಲೆ ಇಲ್ಲ ಅಲ್ಲಿ. ಆ ಕಾರಣಕ್ಕೋಸ್ಕರ ಶಶಿರಾಜ್ ಬಿಡುಗಡೆ ಆಗಿ ಬಂದ ತಕ್ಷಣ ನಮ್ಮ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿದ್ದಾನೆ, ಒಪ್ಪಿಕೊಂಡೆ. ನಾವು ಹೋಗ್ಬೇಕಾದ್ರೆ ಹೇಳಿದೆ, ನಾನು ಬಂದು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಇಂಥ ಕ್ಷೇತ್ರದಲ್ಲಿ ದೇವರ ಮುಂದೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ನನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಈ ವ್ಯವಸ್ಥೆಯಲ್ಲಿ ಇರಲಿಲ್ಲ ಎನ್ನುವಂಥದ್ದು ನಾನು ಪ್ರಾರ್ಥನೆ ಮಾಡ್ತೇನೆ. ಆಮೇಲೆ ದೈವ ಇಚ್ಛೆ ಅಂತ ದೈವ ನೋಡ್ಕೊಳ್ತದೆ ಎನ್ನುವಂಥದ್ದನ್ನು ಹೇಳಿದ್ದಾನೆ. ಖಂಡಿತವಾಗಿ ಇದನ್ನು ಮಾಡ್ತೇವೆ ನಾವು. ಕಾನೂನಿನ ರೀತಿಯಲ್ಲಿ ನನಗೆ ಸ್ಪಷ್ಟ ವಿಶ್ವಾಸ ಇದೆ. 100ಕ್ಕೆ 100 ಜನರಿಗೋಸ್ಕರ, ಕಾರ್ಯಕರ್ತರಿಗೋಸ್ಕರ ಸ್ವೀಕಾರ ಮಾಡಿ ಹೋರಾಟವನ್ನು ಮಾಡಿ. ನಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಮ್ಮ ಮನಸ್ಸಿನಲ್ಲಿದ್ದ ಪ್ರಶ್ನೆಗಳನ್ನು ಕೂಡ ನಾವು ಅಡ್ಡಿಪಡಿಸಿದರು ಎನ್ನುವಂಥ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ದಾರೆ. ಅದು 5 ವರ್ಷದ ಕೆಳಗಿನ ಅಪರಾಧ ಶಿಕ್ಷೆ. ಅದರಿಂದಾಗಿ ನೇರ ಅರೆಸ್ಟ್ ಮಾಡುವಾಗಿಲ್ಲ. ಆ ಪ್ರಕರಣದಲ್ಲಿ ನೋಟಿಸ್ ಕೊಡಬಹುದು ಅಷ್ಟೇ. ಅದರ ನಂತರ ಸಿದ್ದರಾಮಯ್ಯ ಅವರು ಬೆಳ್ತಂಗಡಿಗೆ ಬಂದು ಹೋದ ನಂತರ ನನ್ನ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂತೇಳಿ ಒಂದು ಕೇಸು, ಆಮೇಲೆ ಅವ್ಯಾಚ್ಯ ಶಬ್ದದಿಂದ ಭಾಷಣ ಮಾಡಿದರು ಅಂತೇಳಿ, ಪ್ರೊವೋಕಿಂಗ್ ಭಾಷಣ ಮಾಡಿದರು ಅಂತೇಳಿ ಇನ್ನೊಂದು ಕೇಸ್ ಹಾಕಿದರು. ಅದು ಸಹ 5 ವರ್ಷದ ಕೆಳಗಿದ್ದು, ಅದಕ್ಕೂ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ನೋಟಿಸ್ ಕೊಡ್ಬೋದು. ನಿನ್ನೆ ಬೆಳಿಗ್ಗೆ ಬಂದು ಒಬ್ಬರು ಸಬ್ ಇನ್ಸ್ಪೆಕ್ಟ್ರು ಒಂದು ನೋಟಿಸ್ ಕೊಟ್ಟರು. ಮೊದಲಿನ ಕೇಸಿಗೆ ಒಂದು ನೋಟಿಸ್ ಕೊಟ್ಟರು. ಸರಿ ಆಯಿತು ಅಂತ ಹೇಳಿದ್ರೆ ನೋಟಿಸ್ ಸ್ವೀಕಾರ ಮಾಡಿದೆ. ನಾನು ನೋಟಿಸ್ ಸ್ವೀಕಾರ ಮಾಡಿ 10 ನಿಮಿಷದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಬಂದರು. ಇಲ್ಲ, ನಾವು ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗ್ತದೆ, ಅರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಹೌದು, ನೀವು ಅರೆಸ್ಟ್ ಮಾಡಬೇಕಾಗ್ತದೆ, ನೀವು ನಿಮ್ಮನ್ನು ಬರಬೇಕು ನಮ್ಮೊಟ್ಟಿಗೆ ಅಂತ. ನಾನು ಆ ಸಂದರ್ಭದಲ್ಲಿ ಹೇಳಿದೆ, ನಿಮಗೆ ಸರಿಯಾದ ಕಾನೂನಿನ ಮಾಹಿತಿ ಇಲ್ಲ. ಈ ಪ್ರಕರಣದಲ್ಲಿ ನೀವು ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಈ ಪ್ರಕರಣದಲ್ಲಿ ನೀವು ಅರೆಸ್ಟ್ ಮಾಡಿದರೆ ಆ ಸೆಕ್ಷನ್ ಏನು ಹೇಳ್ತದೆ ಅಂತ ಹೇಳಿದರೆ, ಯಾರು ಅರೆಸ್ಟ್ ಮಾಡಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಇರ್ಬೋದು, SP ಇರ್ಬೋದು, ಅವನನ್ನು ತಕ್ಷಣ ಕೋರ್ಟ್ ಸಸ್ಪೆಂಡ್ ಮಾಡ್ತದೆ. ಎಲ್ಲಿವರೆಗೆ ಆ ಸೆಕ್ಷನ್ ಹೇಳ್ತದೆ ಅಂತ ಹೇಳಿದರೆ, ಈ ನಾನ್ ಬೇಲೇಬಲ್ ಸೆಕ್ಷನ್ನಲ್ಲಿ ಅಡಿಯಲ್ಲಿ ವಿನಾಕಾರಣ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ, ಕೋರ್ಟನ್ನು ಲೀಡ್ ಮಾಡಿ, ಎಲ್ಲಿಯಾದರೂ ಜಡ್ಜ್ ಇದನ್ನು ನೀವು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರೆ, ನೀವು ಹೇಳಿದ್ರೆ ಅಥವಾ ನಿಮ್ಮ ಮೂಲಕ ಶುರುವಿಗೆ ನಾನು ಹೇಳಿದೆ, ಓಕೆ, ನೀವು ಮಾಡಿದರೆ ಅವರಿಗೂ ಪನಿಷ್ಮೆಂಟ್ ಆಗ್ತದೆ. ಅದರಿಂದಾಗಿ ನೀವು ಮತ್ತೆ ತಿಳ್ಕೊಳ್ಳಿ. ನಿಮ್ಮ ಏನು ರಿಯಾಕ್ಷನ್ ಇತ್ತು ಅವ್ರದ್ದು? ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಹೊಟ್ಟೆಗೆ ಹೊಡಿಲಿಕ್ಕೆ ನಾನು ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಯಾರ್ದೋ ಒತ್ತಡಕ್ಕೋಸ್ಕರ ನೀವು ಈ ಕೆಲಸ ಮಾಡಬೇಡಿ ಅಂತೇಳಿ. ಸರ್, ನಾನು ತಿಳ್ಕೊಂಡು ಹೇಳ್ತೀನಿ ಅಂತ ಹೇಳಿದೆ.
ಆಮೇಲೆ ಅವರು